ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ನಡೀತಕ್ಕಂತಹ ಪಿಡಿಒ ಪರೀಕ್ಷೆ ಉಳಿಕೆ ಮೂಲ ವೃಂದದ ಒಂದು ಹುದ್ದೆಗಳಿಗೆ ಈಗಾಗಲೇ ಸಂಬಂಧಿಸಿದಂತ ವೆಬ್ಸೈಟ್ ನಲ್ಲಿ ಪ್ರವೇಶ ಪತ್ರಗಳನ್ನ ಬಿಟ್ಟಿದ್ದಾರೆ. ಸೊ ಆ ಒಂದು ಅಡ್ಮಿಟ್ ಕಾರ್ಡ್ ಅನ್ನ ಯಾವ ರೀತಿ ನಿಮ್ಮ ಮೊಬೈಲ್ ನಿಂದಲೇ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಥವಾ ಪ್ರಿಂಟ್ ಅನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೀವು ಬಳಸ್ತಕ್ಕಂತಹ ಮೊಬೈಲ್ ಅಲ್ಲೇ ಆಗಿರ್ಲಿ ಅಥವಾ PC ಅಲ್ಲಾಗ್ಲಿ ಬ್ರೌಸರ್ ಅಲ್ಲಿ KPSC ಕರ್ನಾಟಕ ಅಂತ ಸರ್ಚ್ ಕೊಟ್ಟು ಇಲ್ಲಿ ಫಸ್ಟ್ ಆಪ್ಷನ್ ಏನ್ ಕಾಣ್ತಾ ಇದೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಈ ಕಡೆ ಕಾಣುತ್ತೆ ವಾಟ್ಸ್ ಈಸ್ ನ್ಯೂ ಅಂತೇಳಿ. ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಉಳಿಕೆ ಮೂಲ ವೃಂದದ ಹುದ್ದೆಗಳಿಗೆ ಪ್ರವೇಶ ಪತ್ರವನ್ನ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಪ್ರಕಟಿಸಲಾಗಿದೆ ಅಂತ ಏನ್ ಕಾಣಿಸ್ತಾ ಇದೆ. ಸೊ ನೀವು ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮಾಡ್ಕೊಂಡ ನಂತರ ಈ ರೀತಿ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಸೊ ಅದನ್ನು ಬಳಸಿಕೊಂಡು ಇಲ್ಲಿ ಕಾಣಿಸ್ತಕ್ಕಂತಹ ಲೆಫ್ಟ್ ಸೈಡ್ ಅಲ್ಲಿ ಲಾಗಿನ್ ಅಂತ ಏನ್ ಕಾಣ್ತಾ ಇದೆ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಆಗ್ಬೇಕಾಗತ್ತೆ. ಇಲ್ಲಿ ನೀವು ಈ ರೀತಿ ಅಪ್ಲಿಕೆಂಟ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ಮೊದಲ ಏನ್ ತುಂಬಬೇಕಪ್ಪ ಅಂದ್ರೆ ಇಲ್ಲಿ ಯೂಸರ್ ನೇಮ್ ಅನ್ನು ಕೊಡ್ಬೇಕಾಗುತ್ತೆ. ಅವ್ರು ಕಳಿಸಿರ್ತಕ್ಕಂತ ಆನ್ಲೈನ್ ಒಂದು ನಂಬರ್ ಬಂದಿರುತ್ತೆ, ಆ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಪಾಸ್ವರ್ಡ್ ನೀವು ಏನ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೋ ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಕೊಡ್ಬೇಕಾಗತ್ತೆ. ಇಲ್ಲಿ ಈ ರೀತಿಯಾಗಿ ನೋಂದಣಿ ಸಂಖ್ಯೆ ಮತ್ತು ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ಆಸ್ ಇಟ್ ಈಸ್ ನೀವು ಎಂಟರ್ ಮಾಡ್ಕೊಳ್ಬೇಕು. ಇಲ್ಲಿ ಮಾಡ್ಕೊಂಡು ಸೈನ್ ಇನ್ ಅಂತ ಕೊಡ್ರಿ. ಇಲ್ಲಿ ನಂತರ ಇಲ್ಲೊಂದು ಪಾಪ್ ಮೆಸೇಜ್ ಬರುತ್ತೆ ನಿಮ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್. ಸೊ ನೀವು ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಗೋ ಅಂತ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನೀವು ಮಾಡ್ಕೊಂಡ ನಂತರ ಇಲ್ಲಿ ಓಕೆ ಅಂತ ಕೊಡ್ರಿ. ಇಲ್ಲಿ ಓಕೆ ಅಂತ ಕೊಟ್ಟಾದ್ಮೇಲೆ ಈ ರೀತಿ ನಿಮ್ಗೆ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. KPSC ಅಲ್ಲಿ ನೀವ್ ಏನ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೋ ಆ ಪ್ರೊಫೈಲ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಲಾಗ್ಡ್ ಇನ್ ಆಸ್ ಅಂತೇಳಿ ಬರುತ್ತೆ, ನಿಮ್ ಪ್ರೊಫೈಲ್ ನೇಮ್ ಬರುತ್ತೆ. ಇಲ್ಲಿ ಅರ್ಜಿದಾರ ನೋಂದಣಿ ವಿವರಗಳಂತ ಇರುತ್ತೆ, ಅಪ್ಲೈ ಟು ಪೋಸ್ಟ್ ಅಂತ ಇರುತ್ತೆ. ಇಲ್ಲಿ ಮುಂದೆ ಹಾಗೆ ಬಂದಾಗ ಪ್ರವೇಶ ಪತ್ರ ಅಂತ ಕಾಣಿಸುತ್ತೆ. ಇಲ್ಲಿ ಎರಡು ಆಪ್ಷನ್ ಇದಾವೆ. ಫಸ್ಟ್ ಆಪ್ಷನ್ ನೀವು ಅಡ್ಮಿಟ್ ಕಾರ್ಡ್ ಅಂತ ಏನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗೆ ನಿಮ್ಗೊಂದು ಇದು ಬರುತ್ತೆ, KPSC ನೋಟಿಫಿಕೇಶನ್ ಡೀಟೇಲ್ಸ್ ಅಂತ ಬರುತ್ತೆ, ಅಧಿಸೂಚನೆಯ ವಿವರಗಳು ಅಂತ ಬರುತ್ತೆ. KPSC ನೋಟಿಫಿಕೇಶನ್ ನಂಬರ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಿಸಿದ ಹಾಗೆ PDOಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡ ನಂತರ ಇಲ್ಲಿ ಎಕ್ಸಾಮ್ ಡೇಟ್ ಅಂತ ಬರುತ್ತೆ. ಇಲ್ಲಿ ಆಲ್ರೆಡಿ ಎಂಟರ್ ಇದೆ 7/12/2024 ಮತ್ತು 8/12/2024 ಅಂತ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡ ನಂತರ ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂಥ ಬ್ಲೂ ಅಲ್ಲಿ ಏನ್ ಕಾಣಿಸ್ತಾ ಇದೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಮಾಡಿದ್ಮೇಲೆ ಈ ರೀತಿ ನಿಮ್ಗೆ ಅಡ್ಮಿಟ್ ಕಾರ್ಡ್ ಪ್ರಿಂಟಿಗೆ ಬರುತ್ತೆ. ಇಲ್ಲಿ ಪ್ರಿಂಟ್ ಅಂತ ಇದೆಯಲ್ಲ, ಸೊ ನೀವು ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಪ್ರಿಂಟ್ ಆದ್ರೆ ತೆಗೆದುಕೊಳ್ಬಹುದು ಅಥವಾ ನೀವು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ತಿದ್ರೆ ಅದನ್ನ PDF ಗೆ ಸೇವ್ ಮಾಡಿಕೊಂಡು ಆಮೇಲೆ ನೀವು ಪ್ರಿಂಟ್ ಅನ್ನ ತೆಗೆದುಕೊಳ್ಬಹುದು. ಈ ರೀತಿಯಾಗಿ ನಿಮ್ಗೆ ಈ ಒಂದು ಪರೀಕ್ಷೆಯ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಇಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಇದೆ ನೀವು ಅದನ್ನ ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾದಂತಹ ದಾಖಲೆಗಳು ಅಂದ್ರೆ ಪರೀಕ್ಷೆಗೆ ನೀವ್ ಏನ್ ಡಾಕ್ಯುಮೆಂಟ್ಸ್ ಒಯ್ಯಬೇಕು ಅನ್ನೋದು ಇದು ಎಲ್ಲಾ ಅಭ್ಯರ್ಥಿಗಳು ತಿಳಿದುಕೊಂಡಿರ್ಬೇಕಾಗಿರುತ್ತೆ. ಪರೀಕ್ಷೆಯ ಪ್ರವೇಶ ಪತ್ರ ಅಡ್ಮಿಟ್ ಕಾರ್ಡ್ ಕಡ್ಡಾಯವಾಗಿ ಇರ್ಬೇಕಾಗತ್ತೆ. ಅದಕ್ಕೆ ಸೂಚಿಸ್ತಕ್ಕಂಥ ಒಂದು ಮೂಲ ಗುರುತಿನ ಚೀಟಿ ಇಲ್ಲಿ ತೋರಿಸಿರ್ತಕ್ಕಂಥ ಪಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ವೋಟರ್ ID, ಆಧಾರ್ ಕಾರ್ಡ್, ಎನಿ ಎಂಪ್ಲಾಯ್ ID ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಇಷ್ಟು ಇದರಲ್ಲಿ ಕಾರ್ಡ್ ಅಲ್ಲಿ ಗೌರ್ಮೆಂಟ್ ನೀಡಿರ್ತಕ್ಕಂತಹ ಯಾವ್ದಾದ್ರು ಒಂದು ಫೋಟೋ ಅಥರೈಸ್ಡ್ ಇರತಕ್ಕಂತ ಗುರುತಿನ ಚೀಟಿ ನಿಮ್ಮ ಹತ್ರ ಇರಬೇಕಾಗತ್ತೆ. ಜೊತೆಗೆ ಪಾಸ್ಪೋರ್ಟ್ ಅಥವಾ ಸ್ಟ್ಯಾಂಪ್ ಅಳತೆ 2 ಭಾವಚಿತ್ರಗಳು ಅಂದ್ರೆ ನಿಮ್ಗೆ 2 ಫೋಟೋಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅಂಗವಿಕಲ ಏನಾದ್ರೂ ನೀವು PH ಅಭ್ಯರ್ಥಿಗಳಾಗಿದ್ರೆ ಅದಕ್ಕೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸ್ ಅನ್ನು ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ಲೇಬೇಕಾಗತ್ತೆ. ಒಂದು ವೇಳೆ ನೀವು ಈ ಒಂದು ಪರೀಕ್ಷೆಗೆ ನೀವು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗ್ಲಿಲ್ಲ, ಯಾವ್ದಾದ್ರು ಒಂದು ಗುರುತಿನ ಚೀಟಿಯನ್ನು ತಗೊಂಡು ಅಲ್ಲಿ ನೀವು ಹಾಜರುಪಡಿಸ್ಲಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಅಲೌ ಮಾಡೋದಿಲ್ಲ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಒರಿಜಿನಲ್ ಆಗಿರ್ಬೇಕು, ನಕಲು ಪ್ರತಿ ಅಥವಾ ಸ್ಕ್ಯಾನ್ ಮಾಡಿರ್ತಕ್ಕಂಥ ಪ್ರತಿ ಅನುಮತಿಯನ್ನ ನೀಡಲ್ಲ ಅವರು. ಸೊ ಹಾಗಾಗಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಜೊತೆಗೆ
ತಗೊಂಡು ಹೋಗ್ರಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಸೊ ಹಾಗೆ ಇದನ್ನ ಎಲ್ಲ ಇನ್ಸ್ಟ್ರಕ್ಷನ್ ಅನ್ನು ಒನ್ ಟೈಮು ನೀಟಾಗಿ ಓದ್ಕೊಳ್ರಿ. ನೀವು ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತ ಎಲ್ಲ ಇನ್ಸ್ಟ್ರಕ್ಷನ್ ಇದೆ ಇಲ್ಲಿ. ಸೊ ಅದ್ರ ಪ್ರಕಾರ ನೀವು ನೋಡ್ಕೊಂಡ ನಂತರ ಕೆಳಗೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ತಿರುವ ಹಾಗೆ ಅಡ್ಮಿಟ್ ಕಾರ್ಡಿನ ಒಂದು ಅಧಿಸೂಚನೆ ಸಂಖ್ಯೆ ಇರುತ್ತೆ. ಇಲ್ಲಿ ದಿನಾಂಕ ಯಾವ ಡೇಟಿಗೆ ಅದನ್ನ ಅಧಿಸೂಚನೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಇರುತ್ತೆ. ಸೊ ನೆಕ್ಸ್ಟ್ ನೀವು ಅಡ್ಮಿಷನ್ ಟಿಕೆಟ್ ಅಲ್ಲಿ ಫಸ್ಟ್ ಆಪ್ಷನ್ ನಿಮ್ದು ನೋಂದಣಿ ಸಂಖ್ಯೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆಮೇಲೆ ಕ್ಯಾಂಡಿಡೇಟ್ ನೇಮ್ ಕಾಣಿಸುತ್ತೆ. ಸೆಂಟರ್ ಯಾವ ಒಂದು ಸೆಂಟರ್ಗೆ ಬಂದಿದೆ ನಿಮ್ ಎಕ್ಸಾಮ್ ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾನೆ, ವಿತ್ ಕೋಡ್ ಸಹಿತ ಕೊಟ್ಟಿರ್ತಾನೆ. ಅಭ್ಯರ್ಥಿಯ ವಿಳಾಸ ಅಂತಿದ್ದಲ್ಲಿ ಅದು ಎಲ್ಲ ಕ್ಲಿಯರ್ ಆಗಿರುತ್ತೆ. ಒಂದು ಈ ಕಡೆಗೆ ಫೋಟೋ ನೀವು ಸೈನ್ ಏನ್ ಅಪ್ಡೇಟ್ ಮಾಡಿರ್ತಾರೋ ಅದು ಇರುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಪರೀಕ್ಷಾ ದಿನಾಂಕ ಅಂದ್ರೆ 7ನೇ ತಾರೀಕಿಗೆ ಅಂದ್ರೆ ನಿಮ್ಗೆ ಟೈಮ್ ಶೆಡ್ಯೂಲ್ ಇರುತ್ತೆ, ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಅಂತೇಳಿ. ಸೊ ನೀವು 7ನೇ ತಾರೀಕಿಗೆ ಕಡ್ಡಾಯವಾಗಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂದ್ರೆ ಯಾರೆಲ್ಲ ಕನ್ನಡ ಭಾಷಾ ಪರೀಕ್ಷೆ ಬರ್ದಿರಂಗಿಲ್ಲ ಅಂತವ್ರಿಗೆ ಮಾತ್ರ ಇದು 7ನೇ ತಾರೀಕಿಗೆ ಪರೀಕ್ಷೆ ಇರುತ್ತೆ. ಯಾರು ಬರ್ದಿರ್ತಿರೋ 2000 ಈ ಕಡೆಯಿಂದ ಯಾರು ಬರೋದು ಎಲಿಜಿಬಲ್ ಆಗಿರ್ತಾರೋ ಅಂತವ್ರು ಇರೋದಿಲ್ಲ. ಸೊ ಯಾರಿಗೆಲ್ಲ 7ನೇ ತಾರೀಕಿಗೆ ಕನ್ನಡ ಪರೀಕ್ಷೆ ಇರುತ್ತೋ ಸೊ ಅವ್ರಿಗೆ ಟೈಮ್ ಶೆಡ್ಯೂಲ್ ಇರುತ್ತೆ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಅಂತ. ನೀವು ಅದನ್ನ ನೋಡ್ಕೊಂಡು ಪರೀಕ್ಷೆಗೆ ಹಾಜರಾಗಬೇಕಾಗತ್ತೆ. ಅದೇ ರೀತಿ 8ನೇ ತಾರೀಕಿಗೆ 2 ಪರೀಕ್ಷೆಗಳಿರ್ತಾವೆ, ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಪರೀಕ್ಷೆಗಳಿರ್ತವೆ. ಅಲ್ಲಿ ಜನರಲ್ ಪೇಪರ್ 1 ಬೆಳಗಿನ ಅವಧಿ ಇದ್ರೆ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಮಧ್ಯಾಹ್ನದ ಅವಧಿಗೆ ಇರುತ್ತೆ. ಇಲ್ಲಿ ಯಾವ ಒಂದು ಸೆಂಟರ್ಗಿದೆ ನಿಮ್ಮ ಪರೀಕ್ಷೆ ಯಾವ ಸೆಂಟರ್ಗಿದೆ ಅಂತ ಇಲ್ಲಿ ನಾವು ನೋಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ಕೂಡ PDO ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಹಾಲ್ ಟಿಕೆಟ್ ಅನ್ನ ನಿಮ್ಮ ಮೊಬೈಲ್ ನಿಂದಲೇ ನೀವು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.